ನಮಸ್ಕಾರ ಮುದ್ರಾ. ಮನಸ್ಸಿನಲ್ಲಿ ಮುಂದೆ ಬಂದು ಬರ ಹಿಂದಿದ್ದ ನಮ್ಗೆ ಮುಂದೆ ತೋರಿಸ್ತೀನಿ. ಮೈಂಡ್ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ. 3 ಬಾರಿ ಓಂಕಾರ. ಈ ಧ್ಯಾನ ಪ್ರಾಣಾಯಾಮ ಪ್ರಾರ್ಥನೆ ನಿಮ್ಮಲ್ಲಿ ಒಳ್ಳೆ ಮನಸ್ಥಿತಿಯನ್ನು ಅಭಿವೃದ್ಧಿಗೊಳಿಸ್ತೀವಿ. ಸೈಲೆಂಟ್ ಆಗಿರಬೇಕು, ಶಿಸ್ತುಬದ್ಧವಾಗಿರಬೇಕು. ಮನಸ್ಸು ಸಂಪೂರ್ಣವಾಗಿ ಕಾನ್ಸಂಟ್ರೇಟ್. ಆಧ್ಯಾತ್ಮದ ಒಲವು ಇರಲಿ. ಹೇಳ್ಕೊಟ್ಕೊಂಡು ಹೇಳ್ತಾ ಹೋಗಿ. ಮತ್ತೆ ಮುಂದಿನ ಹಂತದಲ್ಲಿ ಎಲ್ಲರೂ ಸಂಭವಿಸಬೇಕಾಗುತ್ತೆ. ಎಲ್ಲರ ಕಡೆ ನಾನು ಹೇಳಿದ್ದೇನೆ. शांति शांति असतो मां सद्गमय तमसो मां ज्योतिर्गमय मृत्योर्मां अमृतंगमय. ओम शांति शांति शांति. ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः. मातृदेवो भव आचार्य देवो भव अतिथि देवो भव. ओम शांति शांति शांति. ಈ ರೀತಿ ಮನಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಗಳನ್ನ, ಬಂಧುಗಳನ್ನ, ಗುರುಗಳನ್ನ, ಸ್ವಾಮಿ ಗವಿಸಿದ್ದೇಶ್ವರ ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುವ ಮೂಲಕ ಒಳ್ಳೆಯ ಆಧ್ಯಾತ್ಮದ ಒಲವು ಮನುಷ್ಯನಿಗೆ ಮುಖ್ಯವಾಗಿ ಮನಃಶಾಂತಿ ಬಹಳ ಮುಖ್ಯ. ಅದ ನಿತ್ಯ ನಿರಂತರವಾಗಿ ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗುತ್ತಲ್ಲ ನಿಮ್ಮ ಮನಸ್ಥಿತಿ ಬಹಳ ಒಳ್ಳೆ ಭಾವನೆ ಕಳ್ಕೊಳ್ತದೆ. ಓದಲಿಕ್ಕೆ ಆಸಕ್ತಿ ಬರ್ತದೆ. ಈ ರೀತಿ ಒಳಗಡೆ ನಿಮ್ಮ ಮನಸ್ಸು ಕೇಂದ್ರೀಕರಣ ಆಗ್ತದೆ. ಕೈಯೆಲ್ಲ ಸೈಡಿಗೆ ತಂದು ಮುಂದಕ್ಕೆ ಬಾಗಿ ಹಣೆ ಹಚ್ಚಿ ಭೂಮಿಗೆ ನಮಸ್ಕಾರ ಮಾಡಿ ಮತ್ತೆ ದೇಹ ನೇರ ಬರಲಿ. ಈ ಥರ ಒಂದು ಬಾರಿ ಚಪ್ಪಳೆ ತಟ್ಟಿ ಅವರು ಈಗ ಹೇಳ್ತಾರೆ. ವಿಧಾಡಿಗೆಲ್ಲ ಅಲ್ಲಿ ಮಾಡಿ ಯೋಗ ಪ್ರದರ್ಶನ ಅಷ್ಟಾಂಗ ಯೋಗ ಗೀತೆ ಮಾಡಬೇಕು. Yoga,
ಇರಬಾರ್ದು, ಯಾವುದು ಬೇಸಿಗೆ ಮಾಡಬೇಕು ಈ ಥರ. ये गौतम टावल की
Rotate. ಮುಂದೋಗಿತ್ತು ಅದರಿಂದ ದೊಡ್ಡದಿರ್ತದೆ. Opposite rotate. Opposite. Next, ಮೊಣಕಾಲು. ಸಾಕು ನೋಡು